ನಮಸ್ತೆ ಸ್ನೇಹಿತರೆ, ಕೈಲಾಸವಾಣಿ ಚಾನಲ್ಗೆ ಈ ತಿಂಗಳ ಅಂದರೆ ಜುಲೈ 3, 2026ರಂದು ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿ. ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿ ಅಂದರೆ ಏನೂ ಇಲ್ಲ, ಗಣೇಶನ ಮೈಬಣ್ಣವು ಗಾಢ ಕಪ್ಪು ಮತ್ತು ಕಂದು ಬಣ್ಣದಿಂದ ಕೂಡಿರುತ್ತದೆ. ಹಾಗಾಗಿ ಕೃಷ್ಣ ಪಿಂಗಳ ಸಂಕಷ್ಟ ಎಂದು ಕರೆಯಲಾಗುತ್ತದೆ. ಸಂಕಷ್ಟ ಚತುರ್ಥಿಯು ಭಗವಾನ್ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವ್ರತವಾಗಿದೆ. ಈ ದಿನದಂದು ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸ ವ್ರತ ಆಚರಿಸುವುದರಿಂದ ಸಕಲ ಸಂಕಷ್ಟಗಳು ದೂರವಾಗುತ್ತವೆ ಮತ್ತು ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಬನ್ನಿ ಈ ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳೋಣ. ಚತುರ್ಥಿ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಮನೆಯನ್ನು ಶುಚಿಗೊಳಿಸಿ ಗಣಪತಿ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಹೂಗಳು, ಗರಿಕೆ, ತೆಂಗಿನಕಾಯಿ, ಅಡಿಕೆ, ವಿಳೆದೆಲೆ, ನೈವೇದ್ಯಕ್ಕೆ ಏನೇನು ಬೇಕೋ ಎಲ್ಲ ಜೋಡಿಸಿ ಇಟ್ಕೊಳ್ಳಿ. ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ, ಅಂದರೆ ಗ್ರಾಮ ದೇವತೆ ಮತ್ತು ಮಾತೃದೇವರನ್ನು ಅಂದರೆ ತಂದೆ ತಾಯಿಯರನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ದೀಪಾರಾಧನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಬಲಗೈ ಹಸ್ತದ ಮೇಲೆ ಹೂವು, ಅಕ್ಷತೆ ಇಟ್ಕೊಂಡು ಬಲ ತೊಡೆಯ ಮೇಲೆ ಬಲಗೈ ಇಟ್ಟು ಅದರ ಮೇಲೆ ಎಡಗೈಯಿಂದ ಮುಚ್ಚಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸಂಕಲ್ಪ: ಮಮ ಸರ್ವ ಕುಟುಂಬಸ್ಯ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯುರ, ಆರೋಗ್ಯ, ಐಶ್ವರ್ಯ ಅಭಿವೃದ್ಧಾರ್ಥಂ, ಸರ್ವ ವಿಘ್ನ ನಿವಾರಣಾರ್ಥಂ, ಸರ್ವ ಅಭಿಷ್ಟ ಸಿದ್ಧಾರ್ಥಂ, ಶ್ರೀ ಮಹಾಗಣಪತಿ ಪ್ರಸಾದೇನ ಸಂಕಷ್ಟ ಚತುರ್ಥಿ ವ್ರತಂ ಅಹಂ ಕರಿಷ್ಯೆ. ಹೀಗೆ ಹೇಳಿ ಕೈಯಲ್ಲಿ ಹಿಡಿದಿರುವ ಹೂವು, ಅಕ್ಷತೆ, ಉದ್ದರಣೆ ನೀರನ್ನು ಹಾಕಿಕೊಂಡು ಒಂದು ಪ್ಲೇಟ್ಗೆ ಬಿಟ್ಕೊಳ್ಳಿ. ಗಂಟೆ ಪೂಜೆಯನ್ನು ಮಾಡ್ಕೊಳ್ಳಿ. ಆಮೇಲೆ ಕಳಶ ಪೂಜೆಯನ್ನು ಮಾಡ್ಕೊಳ್ಳಿ. ಪೂಜೆಗೆ ಇಟ್ಕೊಂಡಿರ್ತಕ್ಕಂಥ ನೀರು ಕಳಶದಲ್ಲಿ ಇರುತ್ತಲ್ಲ ಅದನ್ನು ಪೂಜೆ ಮಾಡ್ಕೊಳ್ಳಿ. ಕಳಶ ಪೂಜೆ ನಂತರ ನೀವು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳ ಮೇಲೆ ಒಂದು ಹೂವು ತಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಶುದ್ಧಿ ಮಾಡ್ಕೊಳ್ಳಿ ಎಲ್ಲ. ನಂತರ ಧ್ಯಾನ ಮಾಡ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ನಂತರ ಆಹ್ವಾನ ಮಾಡ್ಕೊಳ್ಳಿ. ಆಸನಮು, ಪಾದ್ಯಮು, ಅರ್ಘ್ಯಮು, ಆಚಮನೀಯಮು, ಪಂಚಾಮೃತ ಸ್ನಾನಮು, ಶುದ್ಧೋದಕ ಸ್ನಾನಮು, ವಸ್ತ್ರಮು, ಗಂಧ, ಅರಿಶಿನ, ಕುಂಕುಮ, ಕೆಂಪು ಎಲ್ಲ ರೆಡಿ ಅಲಂಕಾರ ಮಾಡಿಕೊಳ್ಳಿ. ನೀವು ಗರಿಕೆ ತಂದಿರ್ತಿರಲ್ಲ, ಗರಿಕೆಯನ್ನು ಏರಿಸ್ತಾ ಈ ನಾಮಗಳನ್ನು ಹೇಳ್ತಾ ಇರ್ತೀನಿ, ನೀವು ಏರಿಸ್ತಾ ಹೋಗಿ. ಗಣಾಧಿಪಾಯ ನಮಃ ದುರ್ವ ಯುಗ್ನಂ ಸಮರ್ಪಯಾಮಿ, ಉಮಾಪುತ್ರಾಯ ನಮಃ ದುರ್ವ ಯುಗ್ನಂ ಸಮರ್ಪಯಾಮಿ, ಅಗನಾಶಾಯ ನಮಃ ದುರ್ವ ಯುಗ್ನಂ ಸಮರ್ಪಯಾಮಿ, ಏಕದಂತಾಯ ನಮಃ ದುರ್ವ ಯುಗ್ನಂ ಸಮರ್ಪಯಾಮಿ, ಇಭವಕ್ತಾಯ ನಮಃ ದುರ್ವ ಯುಗ್ನಂ ಸಮರ್ಪಯಾಮಿ, ಮೂಷಿಕ ವಾಹನಾಯ ನಮಃ ದುರ್ವ ಯುಗ್ನಂ ಸಮರ್ಪಯಾಮಿ, ವಿನಾಯಕಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ಈಶಪುತ್ರಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ಸರ್ವಸಿದ್ಧಿಪ್ರದಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ಲಂಬೋದರಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ವಕ್ರತುಂಡಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ಮೋದಕಪ್ರಿಯಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ಗಜಕರ್ಣಕಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ಪರಶುಧಾರಿಣೆ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ವಿಘ್ನಾಧಿಪಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ, ವಿದ್ಯಾಪ್ರದಾಯ ನಮಃ ದುರ್ವಯುಗ್ನಂ ಸಮರ್ಪಯಾಮಿ. ನಂತರ ಗಣೇಶನ ಅಷ್ಟೋತ್ತರಗಳು, ಆಮೇಲೆ ದ್ವಾದಶ ನಾಮಗಳು, ನಿಮ್ಗೆ ಏನೇನು ಬರುತ್ತೋ ಗಣೇಶನ ಬಗ್ಗೆ ಶ್ಲೋಕಗಳು ಎಲ್ಲ ಹೇಳ್ಕೊಳ್ಳಿ. ನಂತರ ಧೂಪ, ದೀಪ, ನೈವೇದ್ಯ, ಫಲ ಮತ್ತು ತಾಂಬೂಲಂ ಸಮರ್ಪಣೆ ಮಾಡಿ ನೀರಾಜನ ಮಾಡಿ, ಅಂದರೆ ಕರ್ಪೂರದಿಂದ ಆಗಲಿ ತುಪ್ಪದ ಬತ್ತಿಯಿಂದ ಆಗಲಿ ಕರ್ಪೂರ ಆರತಿ ಮಾಡಿ ಉದ್ದರಣೆ ನೀರು ಬಿಡಿ. ಶ್ರೀ ಗಣಪತಿಯೇ ನಮಃ ಸುವರ್ಣ ದಿವ್ಯ ಮಂತ್ರ ಪುಷ್ಪಂ ಸಮರ್ಪಯಾಮಿ, ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ಪ್ರಣಯಶಯಂತಿ ಪ್ರದಕ್ಷಿಣೆ ಪದೇ ಪದೇ. ಶ್ರೀ ಗಣಪತಿಯೇ ನಮಃ ಪ್ರದಕ್ಷಿಣೆ ನಮಸ್ಕಾರಂ ಸಮರ್ಪಯಾಮಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಯತ್ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತು ಮೇ. ಅನಾಯ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜೆಯ ಭಗವಾನ್ ಸರ್ವಾತ್ಮಿಕಃ ಶ್ರೀ ಗಣೇಶಾಯ ಸುಪ್ರೀತೋ ಸುಪ್ರಸನ್ನೋ ವರದೋ ಭವತು. ಇದಂ ಸಂಕಷ್ಟಹರ ಚತುರ್ಥಿ ಪೂಜಂ ಗಣೇಶನಾರ್ಪಣಮಸ್ತು. ತೀರ್ಥ ಪ್ರಸಾದ ತಗೋಬೇಕಾದ್ರೆ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷಯಕರಂ ಶ್ರೀ ಮಹಾಗಣಾಧಿಪತಿ ಪಾದೋದಕಂ ಪಾವನಂ ಶುಭಂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.